ನುಡಿಜಾಲಿಸುತ್ತ ಶುಂಭನು ಮನಸಿ ಜನ ಶರಗತಿಗೆ ಸಿಲುಕುತ್ತ ವನಜನೇತೆಯ ವರಿಸದಿರನೆಂದೆನುತ ನಿಶ್ಚಯಿಸಿ ರಾಣೆದ ಗಮವ ವನಿತೆಗಿರುಜಿದವು ಸಾಮದಿ ಒಲಿಸುವೆನೆಂದು ಸುಗ್ರೀವನನ್ನು ಕರೆದ ಲೋಕ ಸಂಚಾರಕ್ಕೆಂದು ಹೋದಂತಹ ಸಂಬಂಧಿರಾದಂತಹ ಚಂಡಮುಂಡರು ಬಂದು ನನ್ನಲ್ಲಿ ಹೇಳಿದಂತಹ ಮಾತು ಕದಂಬ ಕಾಂತಾರದಲ್ಲಿ ಅತಿ ತಿಳಿಯಾದಂತಹ ಅವಿವಾಹಿತೆಯಾದಂತಹ ತರುಣಿಯೊಬ್ಬಳು ಚಿನ್ನದ ಉಯ್ಯಾಲೆಯಲ್ಲಿ ತೂಗುತ್ತಾ ಇದ್ದಾಳೆ ಅಣ್ಣ, ಅವಳನ್ನು ನೀನು ಮದುವೆ ಆದರೆ ಬಂದಿತ್ತು ಎಂದು ಹೇಳಿದರು. ಆದರೆ ಮದುವೆ ಆಗುವಂತಹ ತೀರ್ಮಾನಕ್ಕೆ ನಾನು ಬಂದೆ. ವನಜಲೋಚನೆಯನ್ನು ಮದುವೆ ಆಗುವ ತೀರ್ಮಾನಕ್ಕೆ ಬಂದರೂ ಮತ್ತೊಂದು ಸಂದೇಹ, ಚಂಡಮುಂಡರಲ್ಲಿ ಯಾಕೆ ಸ್ಪಷ್ಟವಾಗಿ ಹೇಳಿದ್ದಾಳಂತೆ, ಯಾರು ಆದಿದ್ದು ದುರಮುಖಿಯನ್ನು ನನ್ನನ್ನು ಗೆದ್ದು ವಹಿಸಬೇಕೆಂದು. ದುರವನ್ನು ಯಾಕೆ ಬಯಸುತ್ತಾಳೆ ಮಮ್ಮ? ಏನಿರಲಿ, ನಾರಿ ಒಲಿದು ಬರಬೇಕು, ಸಂಧಾನ ಮುಖೇನ ಕರ್ಕೊಂಡು ಬರಬೇಕು. ಯಾರಿದ್ದಾರೆ ಸಂಧಾನಕ್ಕೆ ಎಂದು ಯೋಚನೆ ಮಾಡುವಾಗ ಇದ್ದರಲ್ಲ ಸಚಿವ ಸುಗ್ರೀವ. ತರಳು ಸಚಿವ ಮಗಿರಿ ಕದಂಬೆಗೆ ಬರದಿ ಮರಿಬಳು ಯಾಲಿಯಲ್ಲಿ ತರುಣಿಯೋರುಗಳು ತಿಳುಗು ಎನ್ನಾಗ ಮೂಲ ನಡೆಯುವುದು ಹುದೆಂದುಗಳಿಗೆ ಬರುತ್ತೋ ಬರದಿ ಹಲವೆಣಿಸುವುದೆಲ್ಲ ಸಚಿವ ಸುಗ್ರೀವ ಮುಡಿವಾಗಿದ್ದೇನೆ. ಈ ಷಡಿರಾಪುರದಲ್ಲಿ ಎಷ್ಟೋ ಸಮಯದಿಂದ ಇಲ್ಲಿವರೆಗೆ ಇದ್ದವ ನೀನು. ವಯೋವೃದ್ಧನು ನೀನಹುದು, ಜ್ಞಾನವೃದ್ಧನು ನೀನು. ಅರಸನಾದಂತ ನನಗೆ ಸಮಯಕ್ಕೆ ಸರಿಯಾಗಿ ಸೂಕ್ತ ಸಲಹೆಯನ್ನು ಕೊಡ್ತಿರುವಂತಹ ಯೋಗಿ ಮಂತ್ರಿವರನ್ನೇ ಈ ಕ್ಷಣವೇ ಕದಂಬಾವನಕ್ಕೆ ಹೋಗಬೇಕಯ್ಯ. ಕಾರಣವಿದೆ. ಚಂಡಮುಂಡರು ಲೋಕರೆಲ್ಲ ಸಂಚರಿಸುವುದ ಕದಂಬ ಕಾಂತಾರದ ಬಳಿಗೆ ಹೋದಾಗ ಅಲ್ಲಿ ಕರಕಲ ಉಯ್ಯಾಲೆಯಲ್ಲಿ ಅತಿ ಚೆಲುವೆಯಾದಂತಹ ಅವಿವಾಹಿತೆಯಾದಂತಹ ತರುಣಿಯೊಬ್ಬಳು ಉಯ್ಯಾಲೆಯಲ್ಲಿ ತೂಗುತ್ತಾ ಇದ್ದಾಳೆ ಅಣ್ಣ, ಅವಳನ್ನು ನೀನು ಮದುವೆಯಾದರೆ ಒಳ್ಳಿತಂದು ಹೇಳಿದರು. ಮದುವೆ ಆಗುವಂತಹ ತೀರ್ಮಾನಕ್ಕೆ ಬಂದಿದ್ದೇನೆ. ಹೋಗು ಸಂಧಾನ ಮುಖೇನ ಕರ್ಕೊಂಡು ಮೆರೆವಾಕದಂಬವನವನೆ ಪಗುತ್ತ ಅರಣ್ಯದ ಮನೆಯ ವಿಲಾಸ ಕ್ಷೇತ್ರವನ್ನು ಕಾಣುತ್ತಾ ಇದ್ದೆ. ತ್ರೈಜಗಣ್ಯವನು ನೆರೆಕಳು ಸುಗ್ರೀವಾದ ನೋಡಿದೆ 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 ದಂಡದ ಯಾಲೆಯಲ್ಲಿ ಬಾಲಮಾತಾಡ ಸಮತೇಜಸ್ವಿನಿಯಾಗಿ ವಿಹರಿಸುತ್ತಿರುವ ಪುಂಡರೀಕಾಕ್ಷಿಯನ್ನು ನೋಡಿದೆ. ಹಂಬಲಿಸಿದನು ಶಿವ 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 ಸ್ಮರಣ ಬಿಗುರಿಸಿಲುಕುತ್ತಲೇ ನಮ್ಮಯ ಶುಭ ಕೆಟ್ಟನು ಲೋಕಮೂರನ್ನು ಗೆದ್ದು ಪ್ರಭುತ್ವದ ದೊರೆಯನ್ನು ಸ್ಥಾಪಿಸಿದಂತಹ ಶುಂಭಾಗ್ಯ ಯಕಶ್ಚಿತ್ ಮನ್ಮಥನ ಬಾಣಕ್ಕೆ ಸೋತು ಬಿಟ್ಟನಲ್ಲ, ಸೋತು ಬಿಟ್ಟನು. ಸಿಕ್ಕುವಳೆ ಸಿಕ್ಕಲು ದಕ್ಕುವಳೆ ಬೇಕು ಎನ್ನುವ ಹಾಗೆ ಬಯಸಿ ಮುಂದಕ್ಕೆ ಹೋದ್ರೆ ಎಲ್ಲರ ಭೌತಿಕ ಹಿಡಿತಕ್ಕೆ ಹಿಡಿಯಾಗುವವಳೇ ಈಕೆ. ಜಗವ ಕುಕ್ಷಿಯೊಳಗಿರಿಸುತ್ತ ನಿತ್ಯದಿ ರಕ್ಷಿಸುವ ಮಾತೆ, ಮೂರು ಜಗವನ್ನು ತನ್ನ ಹೊಟ್ಟೆಯೊಳಗಿಟ್ಟು ಸಲ್ಲುವಂತಹ ಮಹಾಮಾತೆ ಅಲ್ವೇ ಈಕೆಯೂ ಸಿಕ್ಕುವಳೆ, ಸಿಕ್ಕಲು ದಕ್ಕುವಳೆ. ಮಾನಿನಿಯಲ್ಲ ಇವಳು, ಯಾವ ಕಾಲಕ್ಕೂ ಸಿಗುವುದಿಲ್ಲ ಎನ್ನುವ ಹಾಗೆ ಸಂಕಲ್ಪಿಸಿಕೊಂಡವಳ ಕತ್ತಿಗೆ ಕುತ್ತಿಗೆ ಬೀಳುವ ಮೊದಲವಳಲ್ಲಿ ಮಾತಾಡಿಸ್ತೇನಂತೆ ನೋಡು. ಮಕ್ಕಳಾಟಿಕೆಯ ಕೇವಲ ಮಕ್ಕಳಾಟಿಕೆಯಾಯ್ತು ನಮ್ಮದು. ಮಣ್ಣಲ್ಲಿ ಆಡುವಂತಹ ಮಕ್ಕಳಾಟಿಕೆಯಾಗಿ ಹೋಯ್ತಲ್ಲ ನಮ್ಮ ಶುಭ. ರಕ್ಕಸ ಆಡಿದೊಂದಿಗೆ ಮಿಕ್ಕ ಮಾತೇನು ಒಡೆಯನಾಜ್ಞೆಯು ಮಾನ್ಯವೆನಗಿದೆ. ಮಿಕ್ಕ ಮಾತೇನು ಒಡೆಯನ ಆಜ್ಞೆ ನಮಗೆ ಮಾನ್ಯ ಎನ್ನುವ ಹಾಗೆ ತಿಳಿದು ಅವಳಲ್ಲೇ ನಮಿಸಿ ನುಡಿಸ್ತೇನೆ.
ಜನನಿಕೆಯೇ ಭಿನ್ನಗವನು ಕರುಣದುಳಿಯುವುದು ವನದಲ್ಲಿ ಕುಳಿತಿ ಹೋದ್ಯಾಕೆ ಜನ ಭಿನ್ನಗವನು ಕರುಣದುಳಿಯುವುದು ವನದಲ್ಲಿ ಕುಳಿತಿ ಹೋದ್ಯಾಕೆ ಸನುಮತವಲ್ಲಿದು ನಿನಗೆ ಬೀಳುವಿರುವುದ ಧನುಜೇ ಬನ ಬಯಕೆ ಅಮ್ಮಾರ ಜನನಿಗೆ ಬಿರುನಗವನು ಕರುಣದೊಳಿದ ವನದಲ್ಲಿ ಕುಳಿತಿಗುವುದಾಗಿ ಅಮ್ಮ ಕಟಾಕ್ಷು ಕಲ್ಯಾಣಿ ಕದಂಬ ವನವಾಸಿನಿ ಜಯ ಮಾತಂಗತನೆಯೇ ಜಯ ನೀಲೋತ್ಪಲದ್ದಿತೆ ಜಯ ಸಂಗೀತ ರಸಿಕೆ ಜಯ ಲೀಲಾಶುಕ ಪ್ರಿಯೆ ನಮಸ್ತೆ ಜಗದೇಕ ಮಾತಾ ಸುಧಾ ಸಮುದ್ರಾಂತ ಹೃದ್ಯನ್ಮಣಿ ದ್ವೀಪ ಸಂರೂಢ ಬಿಲ್ವಾಟವಿ ಮಧ್ಯ ಕಲ್ಪದ್ರು ಮಾಕಲ್ಪ ಕಾದಂಬ ಕಾಂತಾರ ವಾಸಪ್ರಿಯೆ ಸರ್ವಲೋಕಪ್ರಿಯೆ ವಲ್ಲಕಿ ವಾದನಾ ಪ್ರಕ್ರಿಯಾ ಲೋಲತಾ ಲೀಲದಾ ಬದ್ಧ ತಾಟಂಕ ಭೂಷ ವಿಶೇಷಾನ್ವಿತೆ ಸಿದ್ಧ ಸಮ್ಮಾನಿತೆ ದೇವ ದೇವೇಶ ದೈತ್ಯೇಶ ಲಕ್ಷ್ಮೀಶ ಯೋಗೀಶ ವಾಗೀಶ ಕೋಣೇಶ ವಾಯುಗ್ನಿ ಕೋಟೀರ ಮಾಣಿಕ್ಯ ಸಂಗೇಶ ಬಾಲ ತಪೋಧಾಮ ಪಾಲಾಕ್ಷ ತಾರುಣ್ಯ ಲಕ್ಷ್ಮೀ ಗೃಹೇಂತಾಗ್ರಿಯೇ ಪದ್ಮಯೇ ಅಧ್ವಯೇ ಸುರುಚಿರವರತ್ನ ಪೀಠಸ್ಥಿತೆ ಸುಸ್ಥಿತೆ ರತ್ನ ಪದ್ಮಾಸನೆ ರತ್ನ ಸಿಂಹಾಸನೆ ಶಂಖದ್ವಯೋಪಾಶ್ರಿತೆ ವಿಶ್ರುತೆ ಸರ್ವ ಮಂತ್ರಾತ್ಮಿಕೆ ಸರ್ವ ದಿವ್ಯಾತ್ಮಿಕೆ ಸರ್ವ ಹಸ್ತಾತ್ಮಿಕೆ ಸರ್ವ ಶಕ್ತ್ಯಾತ್ಮಿಕೆ ಸರ್ವ ನಾದಾತ್ಮಿಕೆ ಸರ್ವ ವೇದಾತ್ಮಿಕೆ ಸರ್ವ ಸರ್ವಾತ್ಮಿಕೆ ಸರ್ವ ಭಾವಾತ್ಮಿಕೆ ಪಾಹಿಮಾಂ ತುಭ್ಯಂ ಪಾಹಿಮಾಂ ಅಮ್ಮ ವನದಲ್ಲಿ ನೀ ಕುಳಿತಿರ್ಬೆ ಯಾಕೆ ಎನ್ನುವುದನ್ನು ತಿಳಿಯದೆ ನನ್ನರಸನಾದಂತಹ ಶುಂಭಾಕ್ಯ ಸುಗ್ರೀವನಾಮಕರಾದ ನನ್ನನ್ನಿಲ್ಲಿಗೆ ಕಳುಹಿಸಿಕೊಟ್ಟಿದ್ದಾನೆ. ಇಲ್ಲಿರುವಂತಹ ಇಷ್ಟು ಬದಲಾವಣೆಗಳನ್ನು ಕೇವಲ ಈ ಪ್ರದೇಶಕ್ಕೆ ಸೀಮಿತಗೊಳಿಸದೆ ತನ್ನ ಪೌರುಷ ಬಲದಿಂದಲೇ 3 ಲೋಕವನ್ನು ಗೆದ್ದಂತಹ ಶುಂಭನ ಅರಸಿಯಾಗಿ ನೀ ಇಳಿದು ಬರಬೇಕಂತೆ. ಖ್ಯಾತನವನು ನಿನ್ನ ನಾಥನಾಗುವನಂತೆ ಇಳಿದು ಬಾ. ಆಶ್ಚರ್ಯವೇಸರಿ ಸುಗ್ರೀವನ ಮಾತುಗಳನ್ನು ಕೇಳಿ ಯಾಕೋ ನಗೆ ಬಂದು ಹೋಯಿತು. ಲೋಪ್ಪನೆ ಧರೆಗೆ ಉರುಳಿ ಬಿಟ್ಟನಲ್ಲ. ಈತ ಅಳಿದನೆಂದಾದರೆ ನನ್ನ ವಿಚಾರವಾಗಿ ಶುಂಭನಿಗರು ಹೋಲು ಪ್ರತ್ಯೇಕ ದೂತರಿಲ್ಲವೆಂದಾದೀತು. ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ ಹೇಳಪ್ಪ. ನಿದ್ದೆಯೊಳ ಮಲಗಿರುವ ದಾನವ ಎದ್ದ ನಾಚಣದೊಳಗೆ ತಾ ಭಯ ಹೊತ್ತು ಬಾಗಿಲ ಬಾನುದುಳುಮಿಗೆ ಬಿದ್ದು ನುಡಿದ ಕದಿಯಾಗುಯದಿರಮ್ಮ ಎನ್ನ ಸಲಹು ಶುಂಭಾಕ್ಯನ ಮತ ತಂದೆ ಬಿರುನಗಾಗೈದೆ ಮತಿಶೂನ್ಯನ ಮಮ ಧೃತಿ ನೀನರಿವೆ ದೈತ್ಯ ಪದಿಗೇನು ಆಜ್ಞೆಯೋ ಎನಗರು ಅಮ್ಮ ಬೆದರಿದೆ ತಾಯೇ ಬೆದರಿದೆ. ಸಹಸ್ರ ರತಿ ಸೌಂದರ್ಯ ಶರೀರವುಳ್ಳವಳು ನೀನು, ಭಾವನಾ ಮಾತ್ರ ಸಂತುಷ್ಟ ಹೃದಯವುಳ್ಳವಳು ನೀನು ಎನ್ನುವುದನ್ನು ಅರ್ಥೈಸಿಕೊಂಡು ನಿನ್ನ ಪಾದಮೂಲದಲ್ಲಿ ನಾ ಹೇಳಿದ್ದು ನನ್ನ ಒಡೆಯನ ಮಾತೆ ಹೊರತು ನನ್ನ ಮಾತಲ್ಲಮ್ಮ. ಹೇಳಿ ಕಳಿಸಿದಾನೆ ಅವ. ಕದಂಬ ಕಾಂತಾರದಲ್ಲಿ ನಿನಗೆ ಅಮ್ಮ ಆಗುವವಳಿದ್ದಾಳೆ. ನಿನಗೆ ಅನ್ನ ಕೊಟ್ಟಂತ ನಾನು ಅಪ್ಪನಿಗೆ ಸಮಾನ ಆದ್ದರಿಂದಲೇ ಹೋಗಿ ಬಾ ಎನ್ನುವ ಹಾಗೆ ನಿನ್ನಲ್ಲಿಷ್ಟನ್ನು ನಿವೇದಿಸಿಕೊಂಡ ಮರುಕ್ಷಣದಲ್ಲಿ ಕುಸಿದು ಬಿದ್ದಂತ ನಾನು ನಿನ್ನ ಭೀಕರ ರೂಪಗಳನ್ನೆಲ್ಲ ಕಂಡೆನಮ್ಮ. ಬಹು ಭೀಕರ ರೂಪಗಳನ್ನು ಕಂಡು ಭೀತಿ ಉಳ್ಳವನಾಗಿ ನಿನ್ನ ಪಾದಮೂಲದಲ್ಲಿ ಪ್ರಾರ್ಥನೆ ಇಷ್ಟೇ. ಓ ಜಗಜ್ಜನನಿ, ಏನಪ್ಪಣೆ ತಾಯೇ ಶುಂಭಾಗ್ಯನಿ. ಸುಮಮಾಲೆ ಇಕ್ಕುವೆ ನಿರ್ಭರ ಬೀಳುಗಳಾಗಿ ಶುಂಭನಾಗಲಿ ಅವನ ತಮ್ಮರಿ ಶುಂಭನಾಗಲಿ ಬರಲಿ ಸಮರಗೆ ಶಂಭುತರಳುಗೆನು ಗಂಭೀರಿಯಳು. ಹೆದರಿದೆಯಾ ಸುಗ್ರೀವ? ಹೌದಮ್ಮ. ಹೆದರದಿರು ಹೆದರದಿರು. ಅರಣ್ಯದಲ್ಲಿ ಕುಳಿತಂತಹ ನಾರಿ ಅಬಲೆ ಎಂದು
ಇದ್ದಂತಹ ಕೌಶಲ್ಯವೆಲ್ಲವೂ ದೂರವಾಗಿ ಆ. ಸಜ್ಜನ ವ್ಯಕ್ತಿ ಎನಿಸಿಕೊಂಡೆ. ಒಮ್ಮೆ ಧರೆಯ ಕಡೆಗೆ ಗಮನ ಹರಿಸಿ ನೋಡು. ಬಡಿದ್ರೆ ಮಂತ್ರ ಮಾಟ ಮಾರಣ ಮಾರಕಾದಿ ರಕ್ತಪಾತ ಆ. ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸಬೇಕಾದಂತಹ ಭೂಮಾತೆ ಆ. ಬರಡು ಬಲಿಯಾಗಿ ಕಣ್ಣೀರನ್ನು ಸುರಿಸುತ್ತಿದ್ದಾಳೆ. ಆ. ಇದಕ್ಕೆಲ್ಲ ಕಾರಣ ಯಾರು ಅಂತ ಭಾವಿಸಿದ್ಯಾ? ಯಾರು ತಾಯಿ? ನಿನ್ನ ಒಡೆಯ ಶುಂಭನೆ. ಭೂದೇವಿಯ ಕಣ್ಣೀರಿಸಬೇಕಿದ್ರೆ ದುಷ್ಟ ಸಂಹಾರ ನಡೆಯಲೇಬೇಕು. ಅದಕ್ಕೆ ಬೇಕಾಗಿ ನಾನು ಈ ಕದಂಬವನವನ್ನು ಆಯ್ದುಕೊಂಡಿದ್ದೇನೆ. ಆ. ಮೋಹದ ಗಾಳವನ್ನು ನಿಮ್ಮ ಶೋಣಿತಾಪುರಕ್ಕೆ ಎಸೆದಿದ್ದೇನೆ. ಆ. ಎಲ್ಲರನ್ನು ನನ್ನ ಕಡೆಗೆ ಬರಿಸಿದ ನಂತರ ಕೊಲ್ಲುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಆ. ಹೋಗಿ ನಿನ್ನ ಒಡೆಯನಲ್ಲಿ ಹೇಳು, ಆ. ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ. ಆ. ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಟನೆ, ಆ. ಅವನ ತಮ್ಮ ನಿಶುಂಭ ಬಲಾಟನೆ ಆ. ಕೂಡ ರಣಕ್ಕಂಜೂರಿಲ್ಲಂತೆ. ಇಷ್ಟು ವಿಚಾರವನ್ನು ನಿನ್ನ ಒಡೆಯನಿಗೆ ಸ್ಪಷ್ಟವಾಗಿ ಹೋಗಿ ತಿಳಿಸು. ಯಾವುದೋ ಚೋದನಾ ಶಕ್ತಿಯ ಪ್ರಚೋದನೆಗೆ ಒಳಗಾದಂತೆ ಇಲ್ಲಿಗೆ ಬಂದಂತ ನಾನು ನಾಗವಾಕ್ಯಗಳನ್ನು ಆಡಿದೆ. ರಾಕ್ಷಸ ದೂತನಾಗಿ ಬಂದವ ದೇವಿ ದೂತನಾಗಿ ಹಿಂದೆ ಹೋಗುತ್ತಾ ಇದ್ದೇನೆ. ಮುಂದೇನಪ್ಪಣೆ ಅಮ್ಮ? ಅವಧೂತನಾಗುವನು. ದಾಸವರಕ್ಕೆ ಕರೆದೊಡೆಯುತ್ತ ಕಮಲಾಕ್ಷಿಯನ್ನು ವರಿಸಿದ್ರಿ ಯಾತಕ್ಕೆ ಬಾಳುವೆ? ಸಂಧಾನ ಬಿಡಿದು ಸಂಧಾನವನ್ನು ಇಷ್ಟೇ ಮಾಡಿದರೆ ಧೂಮ್ರಕ್ಕೆ ಬಂದೆ. ಹೆಣ್ಣ ಪಡಿತಾಳಂತ ಸುಗ್ರೀವನ ಸಂಧಾನವನ್ನು ಮರದೆಯೋ ನಿನ್ನನ್ನು ಕರೆದುಕೊಂಡು ಹೋಗಲಿಕ್ಕೆ ಬಂದವನು ಸಾಮಾನ್ಯದವನಲ್ಲ. ದುರವೀರ ಧೂಮ್ರಕ್ಷ ಕೈಯೊಳಗೆ ಇಳಿದು ಹೆಣ್ಣು ರಥವನ್ನು ಸೇರು.